ಅಹಮದಾಬಾದ್ ದುರಂತದಲ್ಲಿ ಸಾವನ್ನಪ್ಪಿರುವವರ ಕರುಣಾಜನಕ ಕಥೆ ಮತ್ತು ಇಡೀ ಕುಟುಂಬವನ್ನು ಕಾಡ್ತಾ ಇರುವ ವ್ಯಥೆ ಇದೆಲ್ಲದರ ವಿವರವನ್ನು ಕೊಡ್ತಾ ಇದ್ದೀವಿ. ಕೇಸ್ ಸ್ಟಡಿ 5 ಹೀರಾ ಸಹೋದರಿಯರು. ಅಜ್ಜಿ ಬರ್ಡೇ ಸಲುವಾಗಿ ಅವರು ಬಂದಿರ್ತಾರೆ, ಬರ್ಡೇ ಆಚರಿಸಿರ್ತಾರೆ. ಅದಾದ ನಂತರದಲ್ಲಿ ಅವರು ವಾಪಸ್ ಲಂಡನ್ಗೆ ಹೋಗಬೇಕು ಅಂತ ನಿರ್ಧಾರವನ್ನು ಮಾಡಿರ್ತಾರೆ. ಎಲ್ಲ ಖುಷಿಯ ಕ್ಷಣಗಳನ್ನು ಹೊತ್ತು ಅವರು ಲಂಡನ್ ಪ್ರವಾಸಕ್ಕೆ ಅಂತ ಅಹಮದಾಬಾದ್ ವಿಮಾನವನ್ನು ಹತ್ತಿದವರು ವಾಪಸ್ ಬರಲೇ ಇಲ್ಲ. ಇಬ್ಬರೂ ಸಹೋದರಿಯರು ಕೂಡ ದಾರುಣ ಸಾವನ್ನಪ್ಪಿದ್ದಾರೆ. ಅಜ್ಜಿ ಬರ್ಡೇ ಮಾಡಿ ನಿನ್ನೆ ಅಷ್ಟೇ ಅವರು ವಾಪಸ್ ಹೋಗಬೇಕು ಅಂತ ಹೊರಟಿದ್ರು. ಅಜ್ಜಿಗೆ ಹೊಸ ವರ್ಷಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವರ ಜೀವನ ಪೂರ್ತಿ ಈ ಖುಷಿ ಅವ್ರನ್ನ ನೆನಪಿನಲ್ಲಿಡಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡು ಲಂಡನ್ನಿಂದ ಬಂದಿದ್ದಂತಹ ಸಹೋದರಿಯರು ಅವರ ಬರ್ಡೇ ಸೆಲೆಬ್ರೇಟ್ ಮಾಡಿರ್ತಾರೆ, ಅಜ್ಜಿಯನ್ನು ಖುಷಿ ಪಡಿಸಿರ್ತಾರೆ. ಅಜ್ಜಿ ಹೋಗಿ ಬರ್ತೀವಿ ಅಂತ ಹೇಳಿ ಹೋದವರು ವಾಪಸ್ ಬರಲ್ಲ, ಹೊರಟೇ ಬಿಟ್ರು. ಆ ಅಜ್ಜಿಗೆ ಹೇಗಾಗಿರ್ಬೇಡ, ಆ ವಯಸ್ಸಿನಲ್ಲಿ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ಅವ್ರಿಗೆ ಇದೆಯಾ? ಮತ್ತು ಆ ಇಬ್ಬರು ಹೆಣ್ಮಕ್ಳು ಬಂದು ನನ್ನ ಹುಟ್ಟುಹಬ್ಬ ಆಚರಿಸಿ ಇಷ್ಟೆಲ್ಲ ಮಾಡಿಬಿಟ್ಟು ಹೋದ್ರಲ್ಲ, ಆ ನೆನಪುಗಳನ್ನ ಉಳಿಸಿ ಹೋದ್ರಲ್ಲ ಅಂತ ಆ ನೋವಿನಲ್ಲೇ ಅವರು ಕಣ್ಣೀರು ಹಾಕುವಂತಹ ಸನ್ನಿವೇಶ. ಇಬ್ಬರು ಸಹೋದರಿಯರು ಕೂಡ ನಗು ನಗುತ್ತಾ ಬಂದವರು ಮನೆಯಲ್ಲಿ ಈಗ ಶೋಕವನ್ನು ಇಟ್ಟು ಉಳಿಸಿ ಹೋಗಿದ್ದಾರೆ. ಇನ್ನು ಕೇಸ್ ಸ್ಟಡಿ 6 ಭೂಮಿ ಚೌಹಾಣ್ ಅಂತ ಇವರ ಹೆಸರು. ಹೆಂಗೆ ಫ್ಲೈಟ್ ಮಿಸ್ ಆಯಿತು, ಅವರು ಕೂಡ ಈ ದುರಂತದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಅವರು 10 ನಿಮಿಷ ಲೇಟಾಗಿ ಬಂದಿದ್ದಾರೆ. ಆ ಕಾರಣದಿಂದಾಗಿ ಅವರು ಫ್ಲೈಟ್ ಹತ್ತಲಿಕ್ಕೆ ಆಗಲಿಲ್ಲ, ಮಿಸ್ ಆಗಿಬಿಡ್ತು. ಅವರಿನ್ನೂ ವಿಮಾನ ನಿಲ್ದಾಣದಲ್ಲೇ ಇದ್ದರು, ಅವರಿನ್ನೂ ಅಲ್ಲಿಂದ ಹೊರಟು ಇರಲಿಲ್ಲ ಹೊರಕ್ಕೆ. ಅಷ್ಟೊತ್ತಿಗಾಗಲೇ ಹಿಂಗೊಂದು ದುರಂತ ಸಂಭವಿಸಿದೆ, ನೀವು ಟ್ರಾವೆಲ್ ಮಾಡಬೇಕಾಗಿದ್ದಂತಹ ಫ್ಲೈಟ್ ಕ್ರ್ಯಾಶ್ ಆಗಿಬಿಟ್ಟಿದೆ, ಅದರಲ್ಲಿ ಇದ್ದವರೆಲ್ಲ ಡೆತ್ ಆಗಿಬಿಟ್ಟಿದೆ ಅಂತ ಕೇಳಿದಾಗ ಅವ್ರ ಮನಸ್ಸಿನಲ್ಲಿ, ಅವ್ರ ತಲೆಯಲ್ಲಿ ಏನೆಲ್ಲ ಓಡಿರಬೇಡ ಆ ಕ್ಷಣಕ್ಕೆ, ಏನೆಲ್ಲ ಆಲೋಚಿಸಿರಬೇಡ ಆ ಕ್ಷಣಕ್ಕೆ. ಅವರು ಭಗವಂತನಿಗೊಂದು ಥ್ಯಾಂಕ್ಸ್ ಹೇಳಿದ್ದಾರೆ, ಲೇಟಾಗಿ ಹೋಗಿದ್ದಕ್ಕೆ ಹೇಗೋ ನನ್ನ ಜೀವ ಉಳ್ಕೊಳ್ತು ಅಂತ. ಭೂಮಿ ಚೌಹಾಣ್ ಮಿಸ್ ಆಗಿರುವಂತಹ ಒಂದು ಮಿರಾಕಲ್ ಸ್ಟೋರಿ. ಒಬ್ಬರು ಹೆಂಗೆ ಈ ಇನ್ಸಿಡೆಂಟ್ನಲ್ಲಿ ಪಾರಾಗಿ ತನ್ನ ಜೀವವನ್ನು ಉಳಿಸ್ಕೊಂಡಿದ್ದಾರೋ ಅದೊಂದು ರೀತಿಯ ಮಿರಾಕಲ್. ಇನ್ನು ಇವರು ಅದೇ ಫ್ಲೈಟಲ್ಲಿ ಹೋಗಬೇಕಾಗಿತ್ತು, 10 ನಿಮಿಷ ವಿಳಂಬ ಆಯಿತು ಅನ್ನೋ ಕಾರಣಕ್ಕೆ ಫ್ಲೈಟ್ ಮಿಸ್ ಮಾಡಿಕೊಂಡ್ರು. ಮಿಸ್ ಆಗಿದ್ದೇ ಒಳ್ಳೇದಾಯ್ತಪ್ಪ ಅಂತ ನಿಟ್ಟುಸಿರು ಬಿಟ್ಟರು. ಆ ಕ್ಷಣಕ್ಕೆ ಅಯ್ಯೋ ಫ್ಲೈಟ್ ಮಿಸ್ ಆಯಿತು, ಮತ್ತೆ ನನ್ನ ದುಡ್ಡೆಲ್ಲ ವೇಸ್ಟ್ ಆಯಿತು ಅಂತ ಬೈಕೊಂಡಿರಬಹುದು. ಬಟ್ ಈಗ ಇನ್ನು ಟ್ರಾಜಿಡಿ ಕೇಸ್ ಸ್ಟಡಿ 7 ಸಕೀನಾ ಬೇನ್ ಅಂತ ಮೈದುನನ್ನ ಮದುವೆ ಸಲುವಾಗಿ ಲಂಡನ್ನಿಂದ ಅವರು ಬಂದಿದ್ದರು. ಮದುವೆಯನ್ನು ಮುಗಿಸಿದ್ರು. 1.5 ವರ್ಷದ ಮಗಳು ಕೂಡ ಸಕೀನಾ ಅವರಿಗಿದ್ದಾರೆ. ಮೇ 16ನೇ ತಾರೀಕು ಅವರು ಭಾರತಕ್ಕೆ ಬಂದಿರ್ತಾರೆ. ಇದೇ ವಿಮಾನದಲ್ಲಿ ಈಗ ಲಂಡನ್ಗೆ ಅವರು ಪ್ರಯಾಣವನ್ನು ಬೆಳೆಸಿದರು. ಆದರೆ ಫ್ಲೈಟ್ ಟೇಕ್ ಆಫ್ ಆದ 30 ಸೆಕೆಂಡ್ಗಳಲ್ಲೇ ಸುಟ್ಟು ಭಸ್ಮವಾಯಿತು. ಅವರ ಬಾಡಿ ಸುಟ್ಟು ಕರಕಲಾಗಿದೆ. ಮೈದುನನ್ನ ಮದುವೆ ಸಲುವಾಗಿ ಅವರು ಲಂಡನ್ನಿಂದ ಬಂದಿದ್ದರು. ಅವರು ಅಲ್ಲೇ ಅವರ ಭವಿಷ್ಯವನ್ನು ರೂಪಿಸ್ಕೊಂಡಿದ್ರು. ಏನಾದರೂ ಕಾರಣಗಳಿದ್ದಾಗ ಮಾತ್ರ ಅವರುಗಳು ಬರೋವಂಥದ್ದು. ಈಗ ಕಾರಣ ಇತ್ತು, ಮೈದುನನ್ನ ಮದುವೆ ಮಾಡಬೇಕಿತ್ತು, ಆ ಮದುವೆಯಲ್ಲಿ ಭಾಗಿಯಾಗಬೇಕಿತ್ತು ಅಂತ ಬಂದರು. ಮದುವೆಯಲ್ಲಿ ಭಾಗಿಯಾದರು. ಆ ಖುಷಿಯ ಕ್ಷಣಗಳಲ್ಲಿ ಅವರು ಕೂಡ ಭಾಗಿದಾರರಾಗಿದ್ದರು. ಆದರೆ ಆ ಖುಷಿಯ ಗಳಿಗೆಯಲ್ಲಿ ಅವರಿದ್ದದ್ದಷ್ಟೇ ಇನ್ನೂ ನೆನಪು. ಸಕೀನಾ ಬೇನ್ ಈ ಒಂದು ದುರಂತದಲ್ಲಿ ಅಂತ್ಯವನ್ನು ಕಂಡಿದ್ದಾರೆ. ಕೇಸ್ ಸ್ಟಡಿ 8 ಬ್ರಿಟಿಷ್ ಪ್ರಜೆಗಳು. ಅವರು ಹೊರಡುವ ಸಂದರ್ಭದಲ್ಲಿ ಗುಡ್ ಬೈ ಇಂಡಿಯಾ ಅಂತ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ರು, ವಿ ಮಿಸ್ ಯು ಅಂತ. ಅಂದರೆ ಅವರು ಇಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ದರು, ಪ್ರವಾಸವನ್ನು ಮುಗಿಸಿದ್ರು. ಸದ್ಯ ನಾವು ವಾಪಸ್ ಹೋಗಬೇಕು ಬ್ರಿಟನ್ಗೆ, ಲಂಡನ್ಗೆ ಅಂತ ಅವರು ತೆರಳಿದರು. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯವಾಗಿ ಏರ್ಪೋರ್ಟ್ನಿಂದ ಹೊರಡುವಂತಹ ಸಂದರ್ಭದಲ್ಲಿ ಅಥವಾ ಬರುವಂತಹ ಸಂದರ್ಭದಲ್ಲಿ ಆ ಪೋಸ್ಟ್ಗಳನ್ನು, ಸ್ಟೇಟಸ್ಗಳನ್ನು ಹಾಕ್ಕೊಳ್ತಾರೆ. ಅದರಂತೆ ಇವರುಗಳು ಹೊರಡುವ ಸಮಯ ಇಲ್ಲಿನ ಪ್ರವಾಸವನ್ನು ಎಂಜಾಯ್ ಮಾಡಿದರು, ಖುಷಿಯನ್ನು ಎಂಜಾಯ್ ಮಾಡಿದರು, ಇಲ್ಲಿನ ಆತಿಥ್ಯವನ್ನು ಸ್ವೀಕಾರ ಮಾಡಿದರು. ಅದೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾ ಗುಡ್ ಬೈ ಇಂಡಿಯಾ ಅಂತ ಹೇಳಿ ಹೊರಟಿದ್ರು. ಆದರೆ ಇಂಡಿಯಾ ಬಿಟ್ಟು ಹೋಗಿರಲಿಲ್ಲ, ಇಲ್ಲಿಯೇ ಮುಗಿದು ಹೋಯಿತು ಅವರ ಬದುಕು. ಕೊನೆಯ ಸಂತೋಷದ ಕ್ಷಣಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಕೇಸ್ ಸ್ಟಡಿ 9 ವಿಜಯ್ ರೂಪಾನಿ
ಮಗಳ ಮನೆಗೆ ಹೋಗೋ ಸಲುವಾಗಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ಫ್ಲೈಟ್ ಏರಿದ್ರು. ಅವರು ಫ್ಲೈಟ್ ಏರಿದಂತಹ ಸಂದರ್ಭದಲ್ಲಿ ಅವರ ಜೊತೆಗಿದ್ದವರು ನಾವು ಇವ್ರ ಜೊತೆಗೆ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಒಂದಷ್ಟು ಸೆಲ್ಫಿಗಳನ್ನು ಕ್ಲಿಕ್ಕಿಸ್ಕೊಂಡಿದ್ದ ಫೋಟೋಗಳು ಕೂಡ ನಿನ್ನೆಯೇ ಹೊರಗೆ ಬಂದಿತ್ತು. ಗುಜರಾತ್ನ ಮಾಜಿ CM ವಿಜಯ್ ರೂಪಾನಿ ಕೂಡ ಈ ದುರಂತದಲ್ಲಿ ಸಾವಿಗೀಡಾದರು. ತಮ್ಮ ಫೇವ್ರೇಟ್ ನಂಬರ್ ದಿನವೇ ಅವರು ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಗಮನಕ್ಕೆ ಬರ್ತಾ ಇದೆ. ರೂಪಾನಿ ಅವರು ಖರೀದಿಸಿದ ಮೊದಲ ವಾಹನದ ಸಂಖ್ಯೆ ಕೂಡ 1206 ಅಂತೆ. ಇದನ್ನೇ ಫೇವ್ರೇಟ್ ಅಂತ ಅವರು ಭಾವಿಸಿದರು. ನಿನ್ನೆ 12ನೇ ತಾರೀಕು 6ನೇ ತಿಂಗಳು ಲಂಡನ್ಗೆ ಪ್ರಯಾಣವನ್ನು ಬೆಳೆಸಿದರು. ಆದರೆ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ವಿಜಯ್ ರೂಪಾನಿಯವರು ಬರ್ತಾರೆ, ನಮ್ಮ ತಂದೆಯನ್ನು ನೋಡಬೇಕು ಅಂತ ಅಲ್ಲಿ ಮಗಳು ಕೂಡ ಕಾಯ್ತಾ ಇದ್ರು. ಆದರೆ ಅಷ್ಟೊತ್ತಿಗಾಗಲೇ ಫ್ಲೈಟ್ ಟೇಕ್ ಆಫ್ಗೂ ಮುನ್ನ ಹೊರಟಿದ್ದೀನಿ ಅಂತ ಹೇಳಿದವರು ಇನ್ನೂ ಬರಲೇ ಇಲ್ಲ. ಕೇಸ್ ಸ್ಟಡಿ 10 ಅಭಿನವ್ ಪಡಿಹಾರ್ ಅಂತ ಇವರ ಹೆಸರು. ಅಜ್ಜನ ಅಂತ್ಯಕ್ರಿಯೆ ಸಲುವಾಗಿ ಲಂಡನ್ನಿಂದ ಬಂದಿದ್ರು. ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿ ನಂತರ ಅವರ ರಜೆ ಅವಧಿ ಮುಗಿದಿತ್ತು, ಹೊರಟಿದ್ರು. 1 ವರ್ಷದ ಹಿಂದೆ ಲಂಡನ್ನಲ್ಲಿ ಸೆಟ್ಲ್ ಆಗಿದ್ರು ಅಭಿನವ್ ಪಡಿಹಾರ್ ಅವರು. ಅಜ್ಜನ ಸಾವನ್ನಪ್ಪಿದ ವಿಷಯ ತಿಳಿದು ಆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ ರಾಜಸ್ಥಾನದ ಬಿಕನೇರ್ಗೆ ಅವರು ಬಂದಿಳಿದಿದ್ರು. 1 ತಿಂಗಳ ಬಳಿಕ ವಾಪಸ್ ಲಂಡನ್ಗೆ ತೆರಳುವಾಗ ದುರಂತ ಅಂತ್ಯವನ್ನು ಕಂಡಿದ್ದಾರೆ. 1 ತಿಂಗಳು ಇಲ್ಲಿ ಅವರಿದ್ದರು ರಾಜಸ್ಥಾನದ ಬಿಕನೇರ್ನಲ್ಲಿ. ಎಲ್ಲ ಅಜ್ಜನ ಕಾರ್ಯವನ್ನೆಲ್ಲ ಪೂರ್ಣಗೊಳಿಸಿದ್ರು. ಅದಾದ ನಂತರದಲ್ಲಿ ಮರಳಿ ಅವರ ಉದ್ಯೋಗಕ್ಕೆ ಹೋಗೋ ಸಲುವಾಗಿ ಅವರು ಲಂಡನ್ಗೆ ಹೊರಟಿದ್ರು. ಅಷ್ಟೇ, ಅಭಿನವ್ ಪಡಿಹಾರ್ ಇನ್ನಿಲ್ಲ. ಕೇಸ್ ಸ್ಟಡಿ 11 ನಂಗ್ತೋಯ್ ಶರ್ಮಾ ಏರ್ ಇಂಡಿಯಾದ ಗಗನಸಖಿ. ಶರ್ಮಾ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇತ್ತ ಶರ್ಮಾ ಕುಟುಂಬಸ್ಥರು ಎಲ್ಲಿದ್ಯಾ ಮಗಳೇ, ಎಲ್ಲಿದ್ಯಾ ಅಂತ ಕಣ್ಣೀರಿಡ್ತಿದ್ದಾರೆ. ನನ್ನ ಕೈಯಾರೆ ನಿನ್ನ ಬೆಳೆಸಿದ್ದೆ, ನೀ ಎಲ್ಲಿ ಹೋದೆ ಮಗಳೇ, ನೀನು ನೋಡಬೇಕು, ಎಲ್ಲಿದ್ಯಾ, ನೀನು ಬೇಗ ಬಾ ಅಂತ ಮನೆಯವರು ಗೋಳಾಡ್ತಾ ಇದ್ದಾರೆ. ಒಂದು ರೀತಿ ಕರಳು ಕಿವುಚುವಂತಹ ಸನ್ನಿವೇಶ ಇದು. ನನ್ನ ಮಗಳು ಗಗನಸಖಿ ದಿನಾ ವಿಮಾನದಲ್ಲಿ ಹಾರಾಟ ನಡೆಸ್ತಾಳೆ, ದಿನಾ ದೇಶ ಸುತ್ತುತ್ತಾಳೆ, ನಮ್ಮ ಜೀವನಕ್ಕೆ ಆಧಾರ ಸ್ತಂಭವಾಗಿದ್ದಾಳೆ ಅಂತ ಹಲವಾರು ರೀತಿಯಾದಂತಹ ಖುಷಿ, ಗರ್ವ, ಹೆಮ್ಮೆ ಆ ಕುಟುಂಬದಲ್ಲಿರುತ್ತೆ. ಆದರೆ ಯಾವ ಉದ್ಯೋಗದಲ್ಲಿ ಆಕೆ ಇದ್ಲೋ ಅದೇ ವಿಮಾನ ಆಕೆಯನ್ನು ಮಸಣಕ್ಕೂ ಸೇರಿಸ್ಬಿಡ್ತು. ಫ್ಲೈಟ್ ಟ್ರಾಜಿಡಿ ಕೇಸ್ ಸ್ಟಡಿ 12 ಶುಭ್ ಮೋದಿ ರಜೆಗೆ ಅಂತ ಅವರು ತೆರಳಿದ್ರು. ರಜೆ ಸಲುವಾಗಿ ಹೊರಟಿದ್ದಂಥದ್ದು. ಆದರೆ ಅಣ್ಣ ತಂಗಿ ಇಬ್ಬರು ಕೂಡ ದುರ್ಮರಣಕ್ಕೆ ಈಡಾಗಿದ್ದಾರೆ. ಶುಘುನ್ ಮತ್ತು ಶುಭಾ MBA ಮುಗಿಸಿದ್ರು. ಇಬ್ಬರು ಕೂಡ ರಾಜಸ್ಥಾನದ ಉದಯಪುರದವರಾಗಿದ್ದರು. ಲಂಡನ್ನ ಪ್ರವಾಸಕ್ಕೆ ಅಂತ ಇವರು ಹೊರಟಿದ್ದು. ಮಾರ್ಬಲ್ ವ್ಯಾಪಾರಿ ಪಿಂಕು ಮೋದಿ ಅವರ ಮಕ್ಕಳಾಗಿರುವಂತಹ ಇವರು ಅಪ್ಪನ ಜೊತೆ ಮಾರ್ಬಲ್ ಬಿಸ್ನೆಸ್ಗೆ ಅಂತ ಇವರು ಸೇರ್ಕೊಂಡಿದ್ರು. ಆದರೆ ಲಂಡನ್ ಪ್ರವಾಸಕ್ಕೆ ಹೋಗಿ ಬರ್ತೀವಿ ಅಂತ ಹೊರಟವರಷ್ಟೇ. ಪ್ರವಾಸ ಇಲ್ಲಿ, ಪ್ರಯಾಣ ಇನ್ನೆಲ್ಲಿಗೋ. ಶುಭ್ ಮೋದಿ ರಜೆಗೆ ಅಂತ ಹೋದವರು ಬರಲೇ ಇಲ್ಲ. ಇದು ಒಂದು ದುರಂತ. ಇವರ ಸಹೋದರನೇ ಶಗುನ್ ಮೋದಿಯವರ ಸಹೋದರನೇ ಶುಭಾ ಮೋದಿ. ಶುಭ್ ಮೋದಿ ಕೂಡ ಶುಗನ್ ಮೋದಿ ಜೊತೆಗೆ ಹೊರಟಿದ್ರು. ಇಬ್ಬರು ಕೂಡ ಪ್ರವಾಸವನ್ನು ಮುಗಿಸ್ಕೊಂಡು ಬರೋಣ, ಆಮೇಲೆ ಅಪ್ಪನ ಬಿಸ್ನೆಸ್ನಲ್ಲಿ ತೊಡಗಿಕೊಳ್ಳೋಣ ಅಂತ ಆಲೋಚನೆಯನ್ನು ನಡೆಸಿದರು. ಪ್ರಯಾಣ ಬೆಳೆಸಿದ್ದಷ್ಟೇ ಆರಂಭದಲ್ಲೇ ಅಂತ್ಯವೂ ಕೂಡ ಆಗಿ ಹೋಯಿತು. ಇದು ಸಹೋದರ ಸಹೋದರಿಯ ದಾರುಣ ಕಥೆ. ಕೇಸ್ ಸ್ಟಡಿ 14 ಪಾಯಲ್ ಕಟೀಕ್ ಅಂತ ಇವರ ಹೆಸರು. ಗುಜರಾತ್ನ ಮೂಲ. ಗುಜರಾತ್ನ ಹಿಮ್ಮತ್ ನಗರದಲ್ಲಿ ಇವರು ವಾಸವನ್ನು ಮಾಡ್ತಾ ಇದ್ರು. ಲಂಡನ್ನಲ್ಲಿ MBBS ಅಡ್ಮಿಷನ್ ಪಡೆಯೋ ಸಲುವಾಗಿ ಪಾಯಲ್ ಹೋಗಿದ್ರು. ಇದು ಮೊದಲ ವಿದೇಶಿ ಪ್ರಯಾಣ ಕೂಡ ಪಾಯಲ್ಗೆ. ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಅದುವೇ ಕೊನೆಯ ಯಾತ್ರೆಯೂ ಕೂಡ ಆಗುತ್ತೆ ಅಂತ ಆಕೆಯಾಗಲಿ ಆಕೆಯ ಕುಟುಂಬ ಆಗಲಿ ಭಾವಿಸಿರಲಿಲ್ಲ. ಬಾಲ್ಯದಿಂದಲೂ ಕೂಡ ಡಾಕ್ಟರ್ ಆಗುವ ಕನಸನ್ನು ಹೊತ್ತಿದಂತಹ ಪಾಯಲ್ ಕನಸನ್ನು ಈಡೇರಿಸಿಕೊಳ್ಳುವ ಮೊದಲೇ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸುಟ್ಟು ಕರಕಲಾಗಿದ್ದಾರೆ. ಡಾಕ್ಟರ್ ಆಗ್ತಾಳೆ ನನ್ನ ಮಗಳು, ಭವಿಷ್ಯದಲ್ಲಿ ನನ್ನ ಮಗಳು ಡಾಕ್ಟರ್ ಅಂತ ಹೇಳ್ಕೊಳ್ಬಹುದು. ಲಂಡನ್ನಲ್ಲಿ ಆಕೆ ವಿದ್ಯಾಭ್ಯಾಸವನ್ನು ಮುಗಿಸಿ ಆನಂತರ ಬಂದು ಇಲ್ಲಿ ಜಾಬ್ ಮಾಡ್ತಾಳೋ ಅಲ್ಲೇ ಜಾಬ್ ಮಾಡ್ತಾಳೋ, ಹೀಗೆ ಹಲವಾರು ಡಿಸ್ಕಷನ್ಸ್ ಮನೇಲಿ ಇದ್ದೇ ಇರುತ್ತೆ. ಆದರೆ ಪಾಯಲ್ ಕಟೀಲ್ ವಾಪಸ್ ಬರಲೇ ಇಲ್ಲ. ಆಕೆಯ ಕನಸುಗಳು ಕೂಡ
ವಿಮಾನದ ದುರಂತದಲ್ಲಿ ಸುಟ್ಟು ಹೋಗಿದೆ. ಕೇಸ್ ಸ್ಟಡಿ 15. ಮಗಳ ಭೇಟಿಗೆ ತೆರಳುತ್ತಾ ಇದ್ದಂತಹ ಅಮ್ಮ ಸಾವನ್ನಪ್ಪಿದ್ದಾರೆ. ಅವರ ಹೆಸರು ಅಂಜುಮ್ ಶರ್ಮಾ ಅಂತ. ಗುಜರಾತ್ನ ವಡೋದರ ಮೂಲದ ಅಂಜುಮ್ ಶರ್ಮಾ ಮಗಳ ಭೇಟಿಗೆ ಅಂತ ಹೊರಟಿದ್ರು. 6 ತಿಂಗಳು ಮಗಳ ಜೊತೆ ಇರೋದಕ್ಕಾಗಿ ಅವರು ವಿಮಾನವನ್ನು ಏರಿದ್ರು. ಅಂಜುಮ್ ಶರ್ಮಾ ಅವರು 5 ವರ್ಷದ ಹಿಂದೆ ಪತಿಯನ್ನು ಕೂಡ ಕಳ್ಕೊಂಡಿದ್ರು. ಅಮ್ಮನ ಮುಖ ನೋಡುವ ತವಕದಲ್ಲಿ ಮಗಳು ಕೂಡ ಕಾಯ್ತಾ ಇದ್ಲು. ತಾಯಿಯ ಸಾವಿನ ಸುದ್ದಿ ಆಕೆಗೆ ಇನ್ನೆಂಥ ಆಘಾತವನ್ನು ತಂದಿರಬೇಡ. ಮಗಳನ್ನ ಸೇರುವ ತವಕದಲ್ಲಿ ಅಮ್ಮ ಕೂಡ ಇದ್ರು. ಆದರೆ ಮಗಳ ಸಾವಿನ ವಿಚಾರವನ್ನು ಈಗ ಅಮ್ಮನ ಸಾವಿನ ವಿಚಾರವನ್ನು ಮಗಳಿಗೆ ತಿಳಿಸಲಾಗಿದೆ. ಅಮ್ಮನನ್ನ ಸ್ವಾಗತಿಸಲು ಕಾಯ್ತಿದ್ದ ಮಗಳು ಈಗ ಅಮ್ಮನ ಮೃತದೇಹವನ್ನು ನೋಡಬೇಕಾಗಿದೆ.